ತೇಜು, ಏನು ತೇಜು ಇದೆಲ್ಲ ಇಷ್ಟೊಂದು ಡೆಕೋರೇಷನ್ ಮಾಡಿದ್ಯಾ? ಅಜ್ಜಿ, ಐ ಆಮ್ ವೆರಿ ಮಚ್ ಹ್ಯಾಪಿ. ಯಾಕೆ ಗೊತ್ತಾ ಅಜ್ಜಿ? ಗೊತ್ತು, ನಿಮ್ಮಪ್ಪ ಮದ್ವೆ ಆಗಿದ್ದಾನಲ್ಲ ಅದಕ್ಕೆ. ನಿನ್ ಮನೆಗೆ ನಿಮ್ಮಮ್ಮ ಬರ್ತಾ ಇದ್ದಾಳಲ್ಲ ಅದಕ್ಕೆ. ಇನ್ಮೇಲೆ ಪಲ್ಲವಿ ಅಮ್ಮ ನಮ್ ಜೊತೆನೆ ಇರ್ತಾನೆ. ಇರ್ಲೇಬೇಕು, ಯಾಕಂದ್ರೆ ಇನ್ಮೇಲಿಂದ ಅವಳು ಈ ಮನೆ ಸೊಸೆ. ಅಜ್ಜಿ, ಅಮ್ಮ ಬಂದ್ಮೇಲೆ ಯಾವಾಗ್ಲೂ ಅವ್ರ ಜೊತೆನೆ ಮಲ್ಕೊಂತೀನಿ, ಅವ್ರ ಪಕ್ಕನೇ ಇರ್ತೀನಿ. ಅಯ್ಯೋ, ಆಮೇಲೆ ಅಮ್ಮ ಮಗ ಸೇರ್ಕೊಂಡು ನನ್ ಮಗನ್ನ ರೂಮಿಂದ ಆಚೆ ಹಾಕ್ಬಿಡ್ಬಿಡಿ. ಪಾಪಚ್ಚಿ ಅವನು. ಅಜ್ಜಿ, ಪಾಪಚ್ಚಿ ನಾನು. ಓ, ನೀನಾ? ಯಾಕೆ? ನಾನು ಇಷ್ಟ ದಿನ ಅಮ್ಮ ಇಲ್ದೆ ಒಬ್ನೇ ಒಂಟಿ ಆಗಿದ್ನಲ್ಲ ಅದಕ್ಕೆ. ಇನ್ಮೇಲಿಂದ ನಿನಗ್ ಚಿಂತೆ ಇಲ್ಲ. ಅಮ್ಮ ನಿನಗೆ ಕೈ ತುತ್ತು ಮಾಡಿ ತಿನ್ನಿಸ್ತಾಳೆ, ಮುದ್ ಮಾಡ್ತಾಳೆ, ಚೆನ್ನಾಗಿ ನೋಡ್ಕೋತಾಳೆ. ಅಜ್ಜಿ, ಅಮ್ಮ ಇಲ್ಲಿ ಇನ್ನ ಬದ್ಲೇ ಇಲ್ವಲ್ಲ? ಬರ್ತಾಳಿರೋ, ಇಷ್ಟ ದಿನನೇ ಕಾದಿದ್ಯಂತೆ, ಇನ್ ಸ್ವಲ್ಪ ಹೊತ್ತು ಕಾಯಿ. ನಂಗೆ ವೇಟ್ ಮಾಡಕ್ ಆಗ್ತಿಲ್ಲ. ಆಗಸ್ಟ್ ಬೇಗ ಅಪ್ಪ ಅಮ್ಮನ ವೆಲ್ಕಮ್ ಮಾಡ್ಬೇಕು. ಪಲ್ಲವಿ, ವಿಕ್ರಾಂತ್ನ ಏನ್ ಮಾತಾಡೋದು ಕರ್ಕೊಂಡೋಗಿದೆ? ಪಲ್ಲವಿ, ವಿಕ್ರಾಂತ್ ಎಲ್ಲಮ್ಮ? ಅಯ್ಯೋ ಪಾಪ, ವಿಕ್ರಾಂತ್ ಒಂಥರ ನಾಯಿಪಾಡಾಗೋಯ್ತು. ಇವಳಿಗೆ ಲೈಫ್ ಕೊಡ್ತೀನಿ ಅಂತ ಬಂದು ಅವನ್ ಲೈಫೇ ಅತಂತ್ರ ಆಗೋಯ್ತು. ಏಯ್, ಅತಂತ್ರ ಯಾಕೆ ಆಗುತ್ತೆ? ಈಗಾಗ್ಲೇ ಪಲ್ಲವಿಗೂ ವಿಕ್ರಾಂತ್ಗೂ ಮದ್ವೆ ಆಗೋಯ್ತು. ಇವತ್ತು ಪಲ್ಲವಿ ಅವ್ರ ಮನೆ ಸೊಸೆ ಆಗ್ತಾಳೆ. ಸುಲೋಚನಾ ಅವರು ಶಾಸ್ತ್ರೋಕ್ತವಾಗಿ ಇವತ್ತು ಅವ್ರ ಮನೆ ತುಂಬಿಸ್ಕೋತಾರೆ. ಪಲ್ಲವಿ, ಪಲ್ಲವಿ ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ವಿಕ್ರಾಂತ್ ಎಲ್ಲಮ್ಮ? ಅಮ್ಮ, ಏನ್ ಡಿಸೈಡ್ ಮಾಡ್ದೆ? ಮ್ಯಾಜಿಕ್ ಮ್ಯಾಶಿನ ಮದ್ವೆ ಆಗ್ತೀಯ ತಾನೆ? ಪುಟ್ಟ, ನೀನ್ ಕೆಳಗ್ ಬಾ. ನೀನೊಂದ್ ಕ್ವಶನ್ಗೆ ಆನ್ಸರ್ ಮಾಡ್ಲಿಲ್ಲ. ಹೇಳು ನೀನು, ತೇಜು ಪಾಪನ್ ಮನೆಗೆ ಹೋಗೋಣ, ನನ್ ಮದ್ವೆ ಆಗಲ್ಲ ಅಂತ. ನಾ ಪಪ್ಪನ ಮದ್ವೆ ಆಗ್ತೀನಿ ಅಂತ ಹೇಳಮ್ಮ. ಆಯ್ತು, ನಾನು ವಿಕ್ರಾಂತ್ ಅವ್ರ ಮನೆಗೆ ಹೋಗಲ್ಲ. ಅವ್ರನ್ನ ನಾನ್ ಮದ್ವೆ ಆಗಲ್ಲ. ನೀನ್ ಕೆಳಗ್ ಇಳ್ದ್ ಬಾ. ನಿಜವಾಗ್ಲೂ? ನಿಜವಾಗ್ಲು ಬಾ ಕಂದ. ಹಾಗಿದ್ರೆ ನಮ್ಮ ಮ್ಯಾಜಿಕ್ ಮ್ಯಾಶಿನ ಮದ್ವೆ ಆಗ್ತೀಯಾ?